ಕಣ್ಕ ಇವಾಗ ರೆಡಿ ಆಗ್ತಾ ಇದೆ. ಇದು ಹೂರ್ಣದ ಪ್ರಕ್ರಿಯೆ. ಹಾ, ಎಲ್ಲ ಕಲ್ಸ್ಕೊಂಡು ಆ ಕೋವಾ ಜೊತೆ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿರ್ಬೇಕು. ಬಾಯಿಗೆ ತಿಂದ ತಕ್ಷಣ ಬಾದಾಮಿ ತಿಂದಂಗ ಆಗ್ಬೇಕು. ಹೌದು. ಈ ಯುಗಾದಿಗೆ ಕೋವಾ ಹೋಳಿಗೆ ಬಂದ್ಬಿಡ್ಲಿ. ಎಲ್ಲಾ ಮೂಳೆಗಳು ಕರೆಕ್ಟಾಗಿ ಬಂದು ಮೇಲ್ಗಡೆಗೆ ಬಂದ್ಬಿಡ್ಬೇಕು. ಕಾವಲಿ ಮೇಲೆ ಹಾಕೋಬೇಕು. ವೀಕ್ಷಕರು ಕಾಲ್ ಮಾಡ್ಬೇಕು ಅಂದ್ರೆ ಕೋವಾ ಹೋಳಿಗೆ ಕೊಡ್ತೀರಾ? ಕೋವಾ ಹೋಳಿಗೆ ಕೊಡ್ತೀವಿ. ಒಂದ್ 3-4 ದಿವಸ ಮುಂಚೆ ಹೇಳ್ಬೇಕು ಅವರು, ಯುಗಾದಿಗೆ ಮುಂಚೆ. ದೊರಕಿತು ನಮಗೆ ಕೋವಾ ಹೋಳಿಗೆ. ಅಷ್ಟು ಅದ್ಭುತ ರೆಸಿಪಿ ಇದು, ಅಷ್ಟು ಅದ್ಭುತ ಶೈಲಿ ಇದು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ನಾವು ಇಲ್ಲಿ ಮರಳಿ ಬರ್ತೀವಿ. ಎಲ್ಲಿ ನೋಡಿ ಕೂತ್ಕೊಂಡಿದ್ದಾರೆ ಅಹಲ್ಯ ಅಮ್ಮ. ಯುಗಾದಿಗೆ ಅವರ ಕೈ ರುಚಿ ಬೇಕು, ಹೋಳಿಗೆ ಬೇಕು. ಯಾವ ಹೋಳಿಗೆ ಬನ್ನಿ ನೋಡೋಣ. ಅಮ್ಮ, ಈಗ ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಬರ್ತದೆ. ನಾವು ಮತ್ತೆ ಮರಳಿ ಬಂದಿದ್ದೀವಿ. ಹೋಳಿಗೆ, ನಿಮ್ಮ ಹೋಳಿಗೆಗೆ ಯಾವ ಹೋಳಿಗೆ ಮಾಡ್ತೀರಿ? ಅದೇ ಕೋವಾ ಹೋಳಿಗೆ ಮಾಡ್ಬೇಕು ಅನ್ಕೊಂಡಿದೀನಿ. ಕೋವಾ ಹೋಳಿಗೆ ನಿಮ್ಮ ಶೈಲಿ? ನಮ್ಮ ಶೈಲಿದು. ಅಯ್ಯೋ, ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ, ನೋಡ್ಬಿಡೋಣ. ಎಲ್ರು ಹಬ್ಬಕ್ಕೆ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಎಲ್ರು ಮಾಡ್ಕೋತಾರೆ. ನನಗೆ ಅನ್ಸಿದ್ದು ಇವಾಗ ಈ ಸತಿ ನಮ್ಮ ಶೈಲಿಯ ಕೋವಾ ಹೋಳಿಗೆ ತೋರ್ಸೋಣ ಅಂತ. ಕೋವಾ ಹೋಳಿಗೆನು ಒಂದು ತುಂಬಾ ಚೆನ್ನಾಗಿರೋ ಹೋಳಿಗೆ. ಅದಕ್ಕೆ ಬೇಕಾಗಿರೋ ಸಾಮಾನು ಒಳ್ಳೆ ಬಾದಾಮಿ, ಗೋಡಂಬಿ ಎಲ್ಲ ಹಾಕಿದ್ರೆ ಬಹಳ ರುಚಿ ಇರುತ್ತೆ. ಅದನ್ನ ಮಾಡೋದನ್ನ ಇವಾಗ ಎಲ್ಲ ಸಾಮಾನುಗಳನ್ನ ತೋರಿಸ್ತೀನಿ. ಎಷ್ಟರದ ಅಳತೆ ಮಾಡ್ತಿದ್ವಮ್ಮ? ಇವಾಗ ಒಂದು ಅರ್ಧ ಕೆಜಿ ಕೋವಾ ಇಟ್ಕೊಂಡಿದ್ದೀನಿ ನಾನು. ಇದ್ರೊಳಗೆ ಒಂದು 10-15 ಹೋಳಿಗೆ ಆಗತ್ತೆ ಸುಮಾರಾಗಿ. ಇದಕ್ಕೆ ಬೇಕಾಗೋದು ಮೇಲ್ಗಡೆ ಹಾಕೋದು ಸ್ವಲ್ಪ ರುಚಿಯಾಗಿರೋದಕ್ಕೆ ಬಾದಾಮಿ, ಗೋಡಂಬಿ ಒಂದು 100 ಗ್ರಾಮ್ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹುರಿದು ಹಾಕಿದ್ರೆ ಆ ಕೋವಾಗೆ ಒಂದು ದಮ್ಮಸ್ ಬರುತ್ತೆ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗಿರೋ ಸಕ್ಕರೆ ಪುಡಿ, ಸಕ್ಕರೆ ಇಟ್ಕೊಂಡಿದ್ದೀನಿ. ಸಕ್ಕರೆ ಪುಡಿ ಮಾಡ್ಕೊತೀನಿ. ಅದಕ್ಕೆ ರುಚಿಗೆ ತಕ್ಕಂಗೆ ತುಪ್ಪ, ಇದೆರಡೂನು ರವೆ, ಮೈದಾ, ಕಣಕ ಕಲ್ಸ್ಕೊಳಕ್ಕೆ 1 ಪಾವ್ ಚಿರೋಟಿ ರವೆ, 1/4 ಪಾವ್ ಮೈದಾ ಇಟ್ಕೊಂಡು ಇವಾಗ ಸ್ವಲ್ಪ ಕಣಕ ಕಲ್ಸಿಟ್ಕೊಂಡ್ರೆ ನೆನೆಯತ್ತೆ. ಫಸ್ಟ್ ಅದೇ ಮಾಡ್ಬೇಕಾ? ಅದೇ ಮಾಡ್ಬೇಕು. ರವೆ ಒಂದು 200 ಗ್ರಾಮ್ ಹಾಕಿದ್ದೀನಿ. ಅದಕ್ಕೆ 100 ಗ್ರಾಮ್ ಮೈದಾ ಹಾಕಿದ್ದೀನಿ. ಸುಮ್ಮನೆ 1 ಸ್ಪೂನ್ ಹಾಕು ತುಪ್ಪ. ಸಾಕು ಜಡ್ಡಿ ಸಾಕು. 1 ಚಿಟಿಕೆ ಉಪ್ಪು ಹಾಕಪ್ಪ. ಎಲ್ಲ ಸಿಹಿಗೂ 1 ಚಿಟಿಕೆ ಉಪ್ಪು ಹಾಕೊಳ್ಳೋದು ಒಂದು ಒಳ್ಳೆ ರುಚಿ. ಮೊದಲನೇದಾಗೆ ಕಣಕ ಕಲ್ಸ್ಕೊಂಡ್ಬಿಡ್ಬೇಕು. ಮೊದಲಲ್ಲಿ ಕಣಕ ಕಲ್ಸಿಟ್ಕೊಂಡು ಆಮೇಲೆ ಪೂರ್ಣ ರೆಡಿ ಮಾಡ್ಕೋಬೇಕು. ಇವಾಗ ಕಣಕ ಕಲ್ಸ್ಕೊಟ್ಬಿಡಮ್ಮ. ಕಣಕ ಕಲಸಿ ಒಂದ್ ಕಡೆ ಇಟ್ಕೊಂಡು ಅದು ಸ್ವಲ್ಪ ಹೊತ್ತು ನೆನೆಯುತ್ತೆ. ಕಣಕ ಇವಾಗ ರೆಡಿ ಆಗ್ತಾ ಇದೆ. ಕಣಕಕ್ಕೆ ಇವಾಗ ಕಣಕ ಕಲಸಿ ಇನ್ನೇನು ಕೊನೆ ಆಗ್ತಾ ಇದೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಕಣಕ ರೆಡಿ ಆಯ್ತು. ಇವಾಗ ಹೂರ್ಣಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಕಡಲೆ ಹಿಟ್ಟನ್ನ ಸ್ವಲ್ಪ ಹುರಿದ್ಕೊಡು ಬರ್ತಿ. ಸ್ವಲ್ಪ ತುಪ್ಪದಲ್ಲಿ ಹುರಿದ್ಕೊಡ್ಬೇಕು ಬರ್ತಿ. ಕಡಲೆ ಹಿಟ್ಟನ್ನ ಸ್ವಲ್ಪ ಹುರ್ಕೋಬೇಕು. 1 ಸ್ಪೂನ್ 2 ಸ್ಪೂನ್ ತುಪ್ಪ ಹಾಕೋಬಹುದು. ಇಟ್ಟು ಗಮ್ಮಂತ ಹುರ್ಕೋಬೇಕು. ಹೂರ್ಣಕ್ಕೆ ಒಂದು ಬಲ ಬರೋದಿಕ್ಕೆ ತುಪ್ಪ ಕಾದಿದೆ. ಇವಾಗ ಕಡಲೆ ಹಿಟ್ಟು ಹಾಕೋಪ್ಪ. ಸೌಟ್ ಹತ್ರ ಇದೆಯಪ್ಪ. 100 ಗ್ರಾಮ್. ಅದೊಂದು 4 ಟೇಬಲ್ ಸ್ಪೂನ್ ಇರ್ಬೋದು. ಕಡಲೆ ಹಿಟ್ಟು ಹುರಿದಿದ್ದಾಗಿದೆ. ಇವಾಗ ತೆಗೆದು ತಟ್ಟೆಗೆ ಹಾಕೊಂಡ್ಬಿಡಪ್ಪ. ಇದು ಹೂರ್ಣದ ಪ್ರಕ್ರಿಯೆ. ಬಾದಾಮಿ, ಗೋಡಂಬಿನ, ಸಕ್ಕರೆ ಪುಡಿನ ಮಿಕ್ಸಿ ಮಾಡ್ಕೊಡ್ಬೇಕು. ಸಾಧ್ನ
ಹಾಗಾಗಿ ಬಾದಾಮಿ ಗೋಡಂಬಿ ಪುಡಿ ಮಾಡ್ಕೊಡೋ. ಬಾದಾಮಿ ಗೋಡಂಬಿ ಇವಾಗ ಪುಡಿ ಆಗ್ತಾ ಇದೆ. ಫಸ್ಟ್ ಸಕ್ಕರೆ ಪುಡಿ. ಓಕೆ, ಸಕ್ಕರೆ ಇಷ್ಟು ಪುಡಿ ಆಯ್ತು. ಸಾಕಷ್ಟು. ಸ್ವಲ್ಪ ಸಕ್ಕರೆ ಪುಡಿ ಜಾಸ್ತಿ ಇದೆ, ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ಓಕೆ ಓಕೆ. ಇದು ಹೆಂಗಾಗ್ಬೇಕಮ್ಮ? ನುಣ್ಣಗಾಗ್ಬೇಕಾ? ನುಣ್ಣಕ್ಕಾಗ್ಬೇಕು. ಇದೆಲ್ಲ ಲಟ್ಸಕ್ ಬರಲ್ಲ. ಇವಾಗ ರೆಡಿ ಆಗಿದೆ. ಅದನ್ನ ಇನ್ನೊಂದು ಬಗಲ್ಗ ಅರ್ಧ. ಇವಾಗ 100 ಗ್ರಾಮು ಬಾದಾಮಿ ಪುಡಿ, ಇದು 100 ಗ್ರಾಮ್ ಗೋಡಂಬಿ ಪುಡಿ ಹಾಕು. ಆ ಕಡಲೆ ಹಿಟ್ಟು ಹಾಕೋ. ಬಾದಾಮಿ ಪುಡಿ ಗೋಡಂಬಿ ಪುಡಿ ಹಾಕೊಂಡು ಕಡಲೆ ಹಿಟ್ಟು ಹಾಕೋ. ಇವಾಗ ಅದ್ರ 100 ಗ್ರಾಮ್ ಬಾದಾಮಿ ಗೋಡಂಬಿ. ಇವಾಗ ಸಕ್ಕರೆ ಮೇಲ್ ಭಾಗ ಸ್ವಲ್ಪ ಹಾಕು. ಇನ್ನೊಂದು ಸ್ವಲ್ಪ ಹಾಕು. ಇನ್ನೊಂದು ಸ್ವಲ್ಪ ಹಾಕು, ಸಾಕು. ಇವಾಗ ಕೋವಾ ತಗೋ. ಎಲ್ಲ ಕಲಿಸ್ಕೊಂಡು ಆ ಕೋವಾ ಜೊತೆಗೆ ಮಿಕ್ಸ್ ಮಾಡು. ಬಾದಾಮಿ ಗೋಡಂಬಿ ವಾಸನೆ ಬರಬೇಕು ಅಂತ ಏಲಕ್ಕಿ ಹಾಕೊಳ್ಳೋದು ಬೇಡ. ಹೇಳ್ಬೇಡಿ ಹಂಗೆ. ಏಲಕ್ಕಿ ಹಾಕೋಣ. ಬೇಡ ಬೇಡ, ಏಲಕ್ಕಿ ವಾಸನೆ ಬಂದ್ಬಿಡುತ್ತೆ. ಇದು ಅದಕ್ಕೆ ಕೋವಾನೇ ಇದೆ. ಕೋವಾ ಹಾಕಿದ್ರೆ ಹೇಳಿ. ಇವಾಗ ಕೋವಾ ಹಾಕಿ ಕಲಿಸ್ತಾ ಇದ್ದೀವಿ. ಇದಕ್ಕೆ ಏಲಕ್ಕಿ ಪೌಡರ್ ಎಲ್ಲ ಹಾಕಲ್ವಾ? ಆ ಏಲಕ್ಕಿ ಪೌಡರ್ ಹಾಕಿದ್ರೆ ಬಾದಾಮಿ ಗೋಡಂಬಿ ಫ್ಲೇವರ್ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಈ ಹೋಳಿಗೆ ಮಾತ್ರ ಏಲಕ್ಕಿ ಬೇಡ. ಚೆನ್ನಾಗಿರ್ಬೇಕು. ಬಾಯಿಗೆ ತಿಂದ ತಕ್ಷಣ ಬಾದಾಮಿ ತಿಂದಂಗ ಆಗ್ಬೇಕು. ಹೌದು. ಪೂರ್ಣ ರೆಡಿ ಆಯ್ತಲ್ಲ? ರೆಡಿ ಆಗೋಯ್ತು. ಆಲ್ಮೋಸ್ಟ್ ಬಂತು. ಇನ್ನು ಸ್ವಲ್ಪ ಸಕ್ಕರೆ. ಆಲ್ಮೋಸ್ಟ್ ಒಂದು 75 ಗ್ರಾಮ್ ಬಿತ್ತು ಸಕ್ಕರೆ ಅಲ್ವಾ? ಇತ್ತು. ಇವಾಗ ಉಂಡೆ ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು ಕಣಕದೊಳಗೆ ಇಡಕ್ಕೆ. ಈ ಕಣಕ ರೆಡಿಯಾಗಿದೆ. ಇವಾಗ ಹೋಳಿಗೆಗೆ ಲಟ್ಸಕ್ ಶುರು ಮಾಡಬೇಕು. ಹೂರ್ಣ ಕಣಕ ಎರಡು ರೆಡಿಯಾಗಿದೆ. ನಾವು ಇದು ಯೂಟ್ಯೂಬ್ ತೋರಿಸ್ಬೇಕಂತ ಅಂದ್ಬಿಟ್ಟು 5 ಹೋಳಿಗೆ ಮಾಡ್ತಾ ಇದೀವಿ. ಇವಾಗ ನಮಗೆ ನಮ್ಮ ಚಾನೆಲ್ ವೀಕ್ಷಕರಿಗೋಸ್ಕರ ಈ ಯುಗಾದಿಗೆ ಕೋವಾ ಹೋಳಿಗೆ ಬಂದ್ಬಿಡ್ಲಿ. ಈ ತರ ಕಟ್ಬೇಕಾ? ನೀಟಾಗಿ ನೋಡಿ ಹೊಡ್ಕೊಂಡ್ಬಿಡೋದು. ಲೈವ್ ಆಗಿ ಖುದ್ದಾಗಿ ಅಹಲ್ಯಮ್ಮರೆ ಎಲ್ಲಾ ಮೂಳೆಗಳು ಕರೆಕ್ಟಾಗಿ ಬಂದು ಮೇಲ್ಗಡೆಗೆ ಬಂದ್ಬಿಡ್ಬೇಕು. ಅವಾಗ ಹೌದೌದು ಹೋಳಿಗೆ ಹರಿಯಲ್ಲ. ಲಟ್ಟಿಸಿದ್ರೆ ಹೋಳಿಗೆ ಒಂದು ಚೂರು ಒಡಿಬಾರ್ದು. ಕೋವಾ ಹೋಳಿಗೆ ಯಾವತ್ತೂ ಏನು ಹಾಳೆ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಿಧಾನಕ್ಕೆ ಮಾಡಿ ಗುಂಡಿಗೆಲ್ಲ ಲಟ್ಟಿಸಿ ಕಾವಲಿ ಮೇಲೆ ಹಾಕೊಳ್ಳಿ. ಕಾವಲಿ ಮೇಲೆ ಹಾಕೋಬೇಕು. ಕಾವಲಿ ಅಂದ್ರೆ ಯಾವ್ದು ಗೊತ್ತಾ? ರೌಂಡಕ್ಕೆ ಇರ್ಬೇಕು. ಇವಾಗ ಒಲೆ ಮೇಲೆ ಹಾಕ್ತಾ ಇದ್ದೀವಿ ಮೊದಲನೇ ಹೋಳಿಗೆ.
ಕೋವಾ ಹೋಳಿಗೆ ನಾವುಗಳು ಕಾಯ್ತಾ ಇದ್ದೀವಿ. ವೀಕ್ಷಕರು ಕಾಲ್ ಮಾಡಬೇಕು ಅಂದ್ರೆ ಕೋವಾ ಹೋಳಿಗೆ ಕೊಡ್ತೀರಾ? ಕೋವಾ ಹೋಳಿಗೆ ಕೊಡ್ತೀವಿ. ಒಂದ್ 3-4 ದಿವಸ ಮುಂಚೆ ಹೇಳ್ಬೇಕು ಅವ್ರು. ಉಗಾದಿಗಿಂತ ಯುಗಾದಿಗೆ ಮುಂಚೆ ಒಂದ್ 3-4 ದಿವಸ ಮುಂಚೆ ಹೇಳಿದ್ರೆ ಆರ್ಡರ್ ಮಾಡ್ಕೊಡ್ತೀವಿ. ಓಕೆ ಓಕೆ. ನಮ್ಮ 2ನೇ ಹೋಳಿಗೆ ರೆಡಿ ಆಗ್ತಾ ಇದೆ. 1ನೇ ಹೋಳಿಗೆ ಹಂಚ ಮೇಲೆ ಇದೆ. ಆಗಿದೆ, ತೆಗಿಯಪ್ಪ. ಆಗಿದೆ ಇದು ಹೋಳಿಗೆ. ಆ ಕಡೆನೂ ಆಗಿದೆ. ಹಂಗೆ ತೆಗೆದು ಹಾಕ್ಬಿಡು. ಮಡ್ಚ್ಬಿಡು. ಸೂಪರ್. ಗೋವಾ ಹೋಳಿಗೆ ಇದು ಮಾಡೋಣ ಇವಾಗ. ಇವಾಗ ಹೋಳಿಗೆ ರೆಡಿ ಆಗಿದೆ. 2ನೇ ಹೋಳಿಗೆ. 2ನೇದು ಹೋಳಿಗೆ ತುಂಬಾ ಚೆನ್ನಾಗಿ ಊದ್ತಾ ಇದೆ. ಮತ್ತೆ ಮತ್ತೆ ಆರ್ಡರ್ ಬರುತ್ತೆ. ಮತ್ತೆ ಮತ್ತೆ ಮಾಡೋ ಚಾನ್ಸ್ ಸಿಕ್ಕತ್ತೆ ಅಂತ ಹೋಳಿಗೆ ಊದೋದು. ಹೌದೌದೌದು. ಹಳೆ ಕಾಲದೊಂದು ಇದು. ಹೋಳಿಗೆ ಉಬ್ಬಿದ್ರೆ ಮತ್ತೆ ಮತ್ತೆ ಹೋಳಿಗೆ ಮಾಡ್ತೀವಿ ಅಂತ ಮನೆಯಲ್ಲಿ. ಮನೆಯಲ್ಲಿ ಇದನ್ನೇ 5ನೇ ಹೋಳಿಗೆ. ಏನ್ರಿ ಇದು? ಉಗಾದಿಗೆ ನಮ್ಮ ಆರ್ಡ್ರು ಇಲ್ಲೇ ಬಂದ್ಬಿಡ್ತದೆ ಉಗಾದಿಗೆ. ವಾ, ಅದ್ಭುತ. ಇದಕ್ಕೆ ನೀವು ಕೋವಾ ಯೂಸ್ ಮಾಡಿರೋದು ಯಾವ ಕಂಪನಿ ಕೋವಾ? ಇದು ನಂದಿನಿ ಕಂಪನಿದು. ಅಂದ ಸಪ್ಪೆ ಕೋವಾ ಅಂತ ಎಲ್ಲಿ ಕೇಳಿದ್ರು ಚೆನ್ನಾಗಿರೋದು ಸಿಕ್ಕತ್ತಾ? OS ಸಪ್ಪೆ ಕೋವಾ ಯೂಸ್ ಮಾಡಿದ್ವಿ. ಉಗಾದಿಗೆ 5-6 ಹೋಳಿಗೆ. ಸೂಪರ್. ಸಾಮಾನ್ಯವಾಗಿ ಯುಗಾದಿ ಹಬ್ಬಕ್ಕೆ ಎಲ್ಲರ ಮನೇಲೂ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಮಾಡ್ಕೋತಾರೆ. ನಾವು ಈ ಸತಿ ಕೋವಾ ಹೋಳಿಗೆ ಮಾಡಿ ಕೊಡಬೇಕು ಅಂತ ನನಗೆ ಇದಿಷ್ಟ. ನೀವು ತಿಂದು ಕಾಮೆಂಟ್ ಹಾಕಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೊರಕಿತು ನಮಗೆ ಕೋವಾ ಹೋಳಿಗೆ. ಸ್ವಲ್ಪ ತುಪ್ಪ ಹಾಕೊಂಡು, ಆಕಳ ತುಪ್ಪ ಮಸ್ತ್. ಸ್ವಲ್ಪ ಟ್ರೆಂಡ್ ಚೇಂಜ್ ಮಾಡಿಕೊಂಡು ಉಗಾದಿಗೆ ಬೇರೆ ಥರದ ಹೋಳಿಗೆ ಬೇಕು ಅಂದರೆ ಅಹಲ್ಯ ಅಮ್ಮ ಇರಲ್ಲ ನಮಗೆ. ಇವತ್ತು ಟ್ರೆಂಡಿ ಕೋವಾ ಹೋಳಿಗೆ ಕೊಟ್ಟರೆ ಟೇಸ್ಟ್ ಮಾಡ್ಬಿಡೋಣ. ಕಾಮೆಂಟ್ ಹಾಕ್ತಾ ಇರ್ತೀರಾ ಎಷ್ಟು ಅದೃಷ್ಟ ನಿಮ್ಮದು ಅಂತ. ನಿಜವಾಗ್ಲೂ ಹೇಳ್ತೀನಿ. ನೀವು ಇಲ್ಲಿ ಬಂದು ಇದನ್ನ ನಮ್ಮವ್ರಿಗೆ ಆರ್ಡರ್ ಕೊಟ್ಟು ಇಲ್ಲಿ ಬಂದೇ ಟೇಸ್ಟ್ ಮಾಡಿ. ಬಿಸಿ ಬಿಸಿ. ಅಷ್ಟು ಅದ್ಭುತ ರೆಸಿಪಿ ಇದು, ಅಷ್ಟು ಅದ್ಭುತ ಶೈಲಿ ಇದು. ಖೋವಾ, ಹೂರ್ಣ, ಅದೇ ರೀ ಮಜಾ. ಯುಗಾದಿ ಹಬ್ಬ ಅದ್ಭುತವಾಗಲಿ. ಇಂಥ ಹೋಳಿಗೆ ಮಾಡ್ಕೊಳ್ಳಿ. ಮಜಾ ಬರ್ತದೆ. ಉಗಾದಿ ಹಬ್ಬದ ಶುಭಾಶಯಗಳು. ಮತ್ತು ಮುಂದಿನ ಸಂಚಿಕೆ ಸಿಗೋಣ ಇನ್ನೊಂದು ರೆಸಿಪಿ. ನಮಸ್ಕಾರ. ಇದು ಮುಗಿಸ್ತೀನಿ, ಬಿಡೋದೇ ಇಲ್ಲ, ತುಪ್ಪದೊಟ್ಟಿಗೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.